ಹಾವೇರಿಯಲ್ಲಿ ಬೆಚ್ಚಿ ಬೀಳಿಸೋ ವೈರಸ್ ಒಂದು ಪತ್ತೆಯಾಗಿದೆ. ಹಾವೇರಿಯ ಬಾಲಕಿಗೆ ಜಪಾನೀಸ್ ವೈರಸ್ ತಗುಲಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಸೊಳ್ಳೆ ಕಡಿತದಿಂದ ಬಾಲಕಿಗೆ ವೈರಸ್ ತಗುಲಿರೋ ಸಾಧ್ಯತೆ ಇದೆ. ಕಳೆದ 13 ದಿನಗಳಿಂದ ಕೋಮಾದಲ್ಲಿರೋ ಬಾಲಕಿ ಪ್ರಗತಿ. ಹಾವೇರಿಯ ಬೆಚ್ಚಿ ಬೀಳಿಸುವಂತಹ ಘಟನೆ ಇದು. ಹಾವೇರಿಯಲ್ಲಿ ವೈರಸ್ ಒಂದು ಪತ್ತೆಯಾಗಿದೆ. ಹಾವೇರಿಯ ಬಾಲಕಿಗೆ ಜಪಾನೀಸ್ ವೈರಸ್ ತಗುಲಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಸೊಳ್ಳೆ ಕಡಿತದಿಂದ ಬಾಲಕಿಗೆ ಈ ಒಂದು ವೈರಸ್ ತಗುಲಿರೋ ಸಾಧ್ಯತೆ ಇದೆ. ಕಳೆದ 13 ದಿನಗಳಿಂದ ಕೋಮಾದಲ್ಲಿದ್ದಾರೆ ಬಾಲಕಿ ಪ್ರಗತಿ. ಜಪಾನೀಸ್ ವೈರಸ್ ಎನ್ಸೆಫಲೈಟಿಸ್ ತಗುಲಿರೋ ಸಾಧ್ಯತೆ ಇದೆ. ಹಾವೇರಿಯ ಬಸವೇಶ್ವರ ನಗರದ ನಿವಾಸಿಯಾಗಿದ್ದಾರೆ ಬಾಲಕಿ ಪ್ರಗತಿ. ಸದ್ಯ ಧಾರವಾಡದ SDM ಆಸ್ಪತ್ರೆ ಏನಿದೆ ಅಲ್ಲಿ ಬಾಲಕಿಗೆ ಚಿಕಿತ್ಸೆಯನ್ನ ಮುಂದುವರಿಸಿದ್ದಾರೆ. ಬಾಲಕಿಯ ಮೆದುಳಿಗೂ ಕೂಡ ಈ ಸೋಂಕು ತಗುಲಿದ್ದು ಬಾಲಕಿ ಕೋಮಾದಲ್ಲಿದ್ದಾಳೆ. ಇನ್ನು ಹಾವೇರಿ ನಗರಸಭೆಗೆ ಎಷ್ಟೇ ಮನವಿಯನ್ನ ಮಾಡಿದ್ರೂ ಕೂಡ ಖಾಲಿ ಸೈಟ್ನಲ್ಲಿರುವಂತಹ ಕಸವನ್ನ ಸ್ವಚ್ಛಗೊಳಿಸಿರಲಿಲ್ಲ. ನಮ್ಮ ಮನವಿಗೆ ಯಾರೂ ಕೂಡ ಸ್ಪಂದಿಸಲಿಲ್ಲ. ಅದಕ್ಕೆ ನಮ್ಮ ಮಗಳು ಕೋಮಾದಲ್ಲಿದ್ದಾಳೆ ಅಂತ ಪೋಷಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿದ್ದೇಶ್ವರ ಹಾಗೂ ರಾಜೇಶ್ವರಯ್ಯ ದಂಪತಿಯ ಪುತ್ರಿ ಪ್ರಗತಿ. ಆಗಸ್ಟ್ 5ರಂದು ಬಾಲಕಿ ಪ್ರಗತಿಗೆ ತೀವ್ರ ಜ್ವರ ಕಾಣಿಸಿಕೊಂಡಿತ್ತು. ಜ್ವರ ಬಂದು 2 ದಿನಗಳಲ್ಲಿ ಕೋಮಾ ಸ್ಥಿತಿಗೆ ತಲುಪಿದ್ದಾರೆ ಬಾಲಕಿ ಪ್ರಗತಿಗೆ ಧಾರವಾಡದ SDM ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪೋಷಕರು ಕೊಡಿಸುತ್ತಿದ್ದಾರೆ. ನಗರಸಭೆ ಹಾಗೂ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಬಾಲಕಿ ಪ್ರಗತಿ ಪೋಷಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಿಕಾಸ್ ಈ ರೀತಿ ಮಳೆಗಾಲ ಏನಾಗುತ್ತೆ, ಮಳೆಗಾಲ ಬಂದಾಗ ಎಷ್ಟೇ ನಾವು ಸ್ವಚ್ಛತೆಯನ್ನು ಇಟ್ಕೊಂಡ್ರೂ ಕೂಡ ಕಡಿಮೆ. ಬಟ್ ಆ ಸೈಟಲ್ಲಿ ಬಹಳಷ್ಟು ಕಸ ಇರುತ್ತೆ. ಪೋಷಕರು ಕೂಡ ನಗರಸಭೆಗೆ ಒಂದು ಮನವಿಯನ್ನು ಮಾಡಿರ್ತಾರೆ ಕ್ಲೀನನ್ನು ಮಾಡಿ ಅಂತ. ಬಟ್ ನಗರಸಭೆ ಇದಕ್ಕೆ ಯಾವುದಕ್ಕೂ ಸ್ಪಂದನೆಯನ್ನು ಮಾಡಿರಲಿಲ್ಲ. ಸೊ ಒಂದು ಸೊಳ್ಳೆಯಿಂದ ಇದು ಜಪಾನೀಸ್ ವೈರಸ್ ಬಂದಿದೆ. ಮೊದಲಿಗೆ 2 ದಿನ ಜ್ವರ ಬಂದಿರುತ್ತೆ ಆ ಬಾಲಕಿಗೆ ಪಾಪ. ಆಮೇಲೆ 2 ದಿನದಲ್ಲಿ ಕೋಮಾ ಸ್ಥಿತಿಗೆ ಹೋಗಿರುತ್ತೆ. ಈ ಸೋಂಕು ಅನ್ನೋದು ಅವರ ಮೆದುಳಿಗೂ ಕೂಡ ಹರಡಿರುವಂತಹ ಸಾಧ್ಯತೆ ಇದೆ. ಸೊ ಈ ಒಂದು ನಗರಸಭೆ ಹಾಗೂ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಬಾಲಕಿ ಪ್ರಗತಿ ಪೋಷಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೂವಿಗೆ ಈ ತ್ರಾಸಾಗ್ಯದಲ್ಲ, ಇದ್ರ ಹಿಂದಿನ ಮನೆಯವರು ನಾವು. ಇದು ಈ ಸೈಟು ನದಾಫ ಯಾರೋ ಇದ್ದಾರೆ ರೀ, ನನಗೂ ಗೊತ್ತಿಲ್ಲ ಅವ್ರ ಸೈಟು. ಇಲ್ಲಿ ಪ್ರತಿ ಸಲ ಮಳೆಗಾಲದಾಗ ಸಾಕಷ್ಟು ಬೆಳೀತದೆ. ಆಮೇಲೆಲ್ಲ ಕಸ ತಂದು ಹಾಕ್ತಾರೆ. ಈ ದಿಶೆ ಒಳಗೆ ಆ ಸೈಟ್ ಓನರಿಗೂ ಒಂದು ಸಲ ಮೌಖಿಕವಾಗಿ ಹೇಳಿ ಬಂದಿದ್ದೆ. ಆಮೇಲೆ ನಗರಸಭೆಯವರಿಗೂ ಸಹ ನಾನು ಲಿಖಿತವಾಗಿ ದೂರು ಕೊಟ್ಟು ಬಂದಿದ್ದೆ. ಆವಾಗ ಅವರು ಯಾರ್ದು ಸೈಟು ಅಂತ ಕೇಳಿದರು. ನನಗೆ ಸೈಟ್ ಗೊತ್ತಿಲ್ಲ ರೀ, ಅವ್ರದ್ದು ಫೋನ್ ನಂಬರ್ ಹಾಕ್ರಿ ಅಂದರು. ಅಲ್ರಿ, ಎಲ್ಲರ ಫೋನ್ ನಂಬರ್ ನಾವು ಹೆಂಗೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ? ಫೋನ್ ನಂಬರ್ ಗೊತ್ತಿಲ್ಲ, ನನ್ನ ಸೈಟಿನ ನಂಬರ್ ಹಾಕೀನಿ, ನನ್ನ ಸೈಟಿನ ನಂಬರ್ ಪಕ್ಕದಲ್ಲಿಂಥ ಸೈಟ್ ಇವ್ರದ್ದು, ಇದಕ್ಕೆ ನೀವು ಕ್ರಮ ತೊಗೋಬೇಕು ಅಂತೇಳಿ ನಾನು ಹೇಳಿ ಬಂದು ನನ್ನ ಕಡೆ ಅದರದ್ದು ಎಕನಾಮಿಕ್ ಸಹ ಇದೆ. ಇನ್ನು ಅದಕ್ಕೆ ಯಾವ ರೀತಿಯೂ ಆಗಲೇ ಇಲ್ಲ. ಆಮೇಲೆ ಇಲ್ಲಿ ಏನು ಕಸ ಹೊಡಿಲಿಕ್ಕೆ ಬರ್ತಾರಲ್ಲ, ಮೇನ್ ರೋಡ್ ಹೊಡಿತಾರೆ ಹೊರತು ಒಳಗಿನ ರೋಡಿಗೆ ಬರೋದಿಲ್ಲ. ಆಮೇಲೆ ಗಟಾರ ಸ್ವಚ್ಛ ಮಾಡ್ತಾ ಇರುವಾಗ ಆ ಗಟಾರ ಸ್ವಚ್ಛ ಮಾಡಿದರೆ ಅದನ್ನು ತಂದು ಹಾಕಿದ ಮೇಲೆ ತಿರುಗಿ ತೊಗೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಇದಕ್ಕೆಲ್ಲ ಪೂರ್ತಿ ನಗರಸಭೆ ಮತ್ತು ಜಿಲ್ಲಾಡಳಿತನೇ ಕಾರಣ. ಇದಕ್ಕೆ ನಾವು ಸಾಕಷ್ಟು ಸಲ ಹೇಳಿದ್ದೇವೆ, ಮೌಖಿಕವಾಗಿ ಹೇಳಿದ್ದೀವಿ.